ತಾಯಿಗೆ ಅಡ್ಬಿದ್ದು ಮಗು ಹಾಲಿ ಕಣಮ್ಮ ಅಂತ ಕೇಳ್ಕೊಳ್ರಮ್ಮ. ಏನ್ ಬುಕ್ ಎಲ್ಲಾ ಹುಚ್ಚಾಗಿ ಬುಕ್ ಮಾಡಿ 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 ದುಡ್ಡು ಮಾಡಿ ದೇವಸ್ಥಾನಗಳು ದುಡ್ಡು ಮಾಡ್ಕೊಂಡು ಅವ್ರು ಸ್ವಾಮೀಜಿಗಳು ಫಾರ್ಮಿಗೆ ಇದಾರಲ್ಲ, ಕೈ ಮುಟ್ಕೊಳ್ರಮ್ಮ. ಬರ್ಬ ಇಲ್ಲಿ ನೋಡಿ, ಈ ಕಡೆಗೆ ಹಂಗಂತ ತಿರ್ಗಿ ನೋಡ್ಬಿಟ್ಟು ಇವನೇ ಇವ್ ಮನೇಲಿ ಕೆದ್ರುಗಳು ರಪ್ಪ ಇವ್ ಚಿಕ್ಕಪ್ಪ ಕುರಿ ಮಾಡ್ಕೊಂಡು ತಿಂದು ಇಬ್ಬರು ತಿನ್ನಬಿಟ್ರು ಅಂತಂತ ದೇವರೇ. ಹೀಗೆ ನೀವು ಏನ್ ತಪ್ಪು ಮಾಡ್ಕೊಂಬೇಡಿ ಅಂತ ನೀವು ವಿನಂತಿ ಕೇಳತ್ರ. ಈ ಪುಣ್ಯಾತ್ಮ ಬಹಳ ಒಳ್ಳೆ ಹುಡುಗ ಗೊತ್ತಿಲ್ಲ, ಇವ್ ತಾಯಿ ತಂದೆ ಒಂದು ಸ್ವಲ್ಪ ನಾನು ಆಕಾರ ಇರ್ತಲ್ಲ ಮನ್ಸಿಗೆ, ದೇವ್ರ ಕುರಿನ ಮಾರ್ಕೊಂಡು ತಿಂದು ಇಬ್ರು ಟಿಕೆಟ್ ಆಗ್ಬಿಟ್ರು. ಹಂಗಾಗಿ ನೀವು ಇದ್ರ ತಪ್ಪು ಮಾಡ್ಕೋಬಾರ್ದು ಅಂತ ನನ್ನ ಪ್ರಾರ್ಥನೆ. ಆಮೇಲೆ ಇಲ್ಲಿ ಯಾರು ಗುರುಗಳು ಸ್ವಾಮಿ ಅಂತ ಸುಮ್ಮನೆ ನನ್ನ ಯಾರು ದೇವ್ರು ಸಿಕ್ಕಿದ್ದಪ್ಪ, ನಾನೇನು ಗುರುಗಳಾಗ ಆಸೆ ಇಲ್ಲ, ಈ ಜನ ಕೇಳೋದೇ ಇಲ್ಲ. ನೀವು ಹಿಂಗೆ ಖಾಲಿ ಬಿದ್ರೆ ಫಾರಿಗೆ ಹೋಗ್ಬಿಡ್ತೀನಿ ನಾನು. ಹಂಗ್ ಮಾಡ್ಲಾ ಆರಾಮಾಗಿರು, ನನ್ನ ಕರ್ಮೇಲೆ ಹಚ್ಬಿಡೋ, ನನ್ನ ತಪ್ಪೆ ನಿಮಿಷ ಸರಿ ಹೋಗ್ಬಾರ ಬನ್ನಿ. ಅಕ್ಕ ತುಯ್ಯೇ ನೋಡಿ, ತುಂಬಾ ದೇವ್ರ ದರ್ಶನ ಮಾಡಕ್ ಹೋಗಂತಾರೆ, ಹೋಗ್ಬೋದು. ದೇವ್ರ ನೋಡ್ಬೇಕು, ಉತ್ಸವ ಪೂಜೆ ನೋಡ್ಬೇಕು, ವೈಭವ ನೋಡ್ಬೇಕು ಅಂತ ಅಂದ್ರೆ ಕಾಯ್ಬೋದು. 11-12 ಗಂಟೆಗೆ ವೈಭವ ಇರುತ್ತೆ. ಅಮ್ಮ ಎಷ್ಟು ನಮ್ಮ ತಾಯಿ ಯಾರೋ ಒಬ್ಬ ಕಣ ಮಾಡೋ ತಾಯಿ ನಂಗಾತ ಗೊತ್ತಿಲ್ಲ ದೊಡ್ಡ ಅಮ್ಮ ಮನ್ಸಿ ಬೇಜಾರಾಗುತ್ತೆ. ಅದೇ ಮಾಡೋದಿಲ್ಲ, ಬೇಜಾರಾಗ್ಬಿಟ್ಟು ಸಾಕಲ್ಲ ಹೌದು. ಅದೆಲ್ಲ ಭ್ರಮೆಗಳು. ಯಾವನೋ ಒಬ್ಬ ದೇವರು ಸ್ವಾಮಿ ನಮಗೂ ಸಾವಿರ ನಮಗೂ ನೆಗಡ ಯಾಕಮ್ಮ ಅದೆಲ್ಲ ಅಲ್ವಾ? ಎಲ್ಲ ಜನಗಳು ಅದೇ ತರ ಆಗ್ಬಿಟ್ಟಾರಲ್ಲ. ಏನಿಲ್ಲ ಮರಿ ದೊಡ್ಡ ನಮಗಿಂತ ಅಜ್ಜಿ ಮುಟ್ಟಿ ಪರವಾಗಿಲ್ಲ, ಮಗ ಅಂತ ಮುಟ್ಟಿ ಅದು ನಮ್ಮ ಲಕ್ಷ್ಮಿ ನಮಗೆ ತಾಯಿ ತಂದಿದೆ. ನಾವು 10 ಜನ ಒಟ್ಟಿಗಿದ್ದೀವಮ್ಮ, ಎಲ್ಲ ತಾಯಿ ತಂದೆ ಅಣ್ಣ ತಂದು ಅಕ್ಕ ತಂದೆ ಎಲ್ಲ ಅಲ್ಲ. ಮಕ್ಕ ಅವಳು ಕೊಂಡಾಕಿರ್ತಾರೆ ಹೆಂಗೆ ಒಳಗೆ ಕೆಲಸ ಮಾಡ್ತಾರೆ. ನಾವೆಲ್ಲ ನಾವು ಒಟ್ಟಿಗಿದ್ದೀವಿ, ಇದೆಲ್ಲ ಬೇಡ. ಅಂತ ಮಕ್ಕಳು ಹೇಳ್ಕೊಟ್ಟಾರ ಎಲ್ಲ ಮಕ್ಕಳುಗಳು ಚೆನ್ನಾಗಿ ಓದಿಸಿ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕಲಿಸಿ ಕುಡಿಯಂಗೆ ಮಾಡಬೇಡಿ, ಸುಮ್ಮನೆ ಮಾಡಬೇಡಿ. ಅಲ್ಲಮ್ಮ ನಮ್ಮಲ್ಲಿ ಇದೆ ಕಣಮ್ಮ, ನಾವಿಲ್ಲೇ ಬೆಳೆದರು ನಾವು ಕರೆಂಟ್ ಸೀರೆ ಕಂಡಾರಲ್ಲ. ನಾವು ಎಲ್ಲ ಬಂದು ಹೇಳ್ತಾರೆ ಮಕ್ಕಳು ಹೋದರೆ ನಾವು ಡಬಲ್ ಡಿಗ್ರಿ ಹೋಗಿವಿ, 8 ಭಾಷೆ ಓದಿರ್ತೀವಿ ನಾವು. ಬಂದು ಕೆಲಸ ಮಾಡ್ಬೇಕು, ಅವನು ಓದಿರೋದಂತ ಹಂಗೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಬೈಲಿ ಸರಿ ಇಲ್ಲಿ ಕೊಳವ, ಇಲ್ಲಿ ಬಾರವ, ಇಲ್ಲಿ ಒಂದು ಮಾತು ಬಾಯಿಲಿ 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 ಬರಲಿ. ನೋಡಿ, ಚಿಕ್ಕ ಮಕ್ಕಳುಗಳು ನಮ್ಮ ಮನೆಗೆ ಓದಲ್ಲ ಬರೆಯಲ್ಲ ತರಲೆ ಮಾಡ್ತಾವೆ ಅಂದ್ರೆ ಮಕ್ಕಳು ಮಾಡಿದ್ರೆ ನೀವು ಮಾಡಕ್ಕಾಗಲ್ಲ. ಅದು ಕಂಪ್ಲೇಂಟ್ ಮಾಡ್ಬಾರ್ದು ಮಕ್ಕಳು ಬಗ್ಗೆ. ನನಗೆ ಬೇಜಾರಾಗೋದು ಇಷ್ಟ, ನಂಗೆ ಮಕ್ಕಳಿಗೆ ಯಾವನ ಹೇಳ್ತಾರೆ ಸತ್ರು ಬರ ಮಾಡೋದು